ಮಾನ್ಯ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಕಾರವಾರ ಪೀಠಾಸೀನ ಸಿರ್ಸಿ ನ್ಯಾಯಾಲಯದಲ್ಲಿ ವಿಚಾರಣೆಗೊಳಪಟ್ಟಂತಹ ಸಿದ್ದಾಪುರ ಪೊಲೀಸ್ ಠಾಣಾ ಗುನ್ನಾ ನಂಬರ್ 87/22ರಲ್ಲಿ ಆರೋಪಿ ಮಂಜುನಾಥ್ ಕೆರೆಯ ಚೆನ್ನಯ್ಯ ಸಾಕಿನ ಹೆಗ್ಗೋಡ ಮನೆ ಈತನು ತನ್ನ ಹೆಂಡತಿಯೊಂದಿಗೆ ಆಧಾರ್ ಕಾರ್ಡ್ ಸಂಬಂಧಿಸಿ ಜಗಳ ಕಾಯ್ದು ದಿನಾಂಕ 20/5/2022ರಂದು 11 ಗಂಟೆ ಸುಮಾರಿಗೆ ಅವಳನ್ನು ಕತ್ತಿಯಿಂದ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಿ ಕತ್ತಿ ಸಮೇತ ಕೋಲ್ಸಿರ್ಸಿ ಗ್ರಾಮಕ್ಕೆ ಹೋಗಿ ಅಡುಗೆ ಕುಳಿತವನಿಗೆ ಪೊಲೀಸರು ದಸ್ತಗೀರು ಮಾಡಿ ಆತನ ವಿರುದ್ಧ ಸಂಪೂರ್ಣ ತನಿಖೆಯನ್ನು ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಿದ್ದು, ಮಾನ್ಯ ನ್ಯಾಯಾಲಯವು ಈ ಅಭಿಯೋಜನೆ ಪ್ರಕರಣದ ಸಾಕ್ಷಿದಾರರಾದ 1 ರಿಂದ 9ನೇ ಸಾಕ್ಷಿದಾರರ ಸಾಕ್ಷ್ಯವನ್ನು ಪರಿಗಣಿಸಿ ಆರೋಪಿತನು ತನ್ನ ಹೆಂಡತಿಯಾದ ನಾಗರತ್ನಾಯಿಗಳನ್ನು ಕೊಲೆ ಮಾಡಿದ್ದು ಸಾಬೀತಾಗಿದೆ ಎಂದು ತೀರ್ಪನ್ನು ನೀಡಿದ್ದಲ್ಲದೆ ಆತನಿಗೆ ಜೀವಾವಧಿ ಶಿಕ್ಷೆ ಹಾಗೂ 25,000 ರೂಪಾಯಿ ದಂಡ ಹಾಗೂ 50,000 ರೂಪಾಯಿ ಪರಿಹಾರವನ್ನು ನೀಡಬೇಕು ಎಂದು ತೀರ್ಪನ್ನು ನೀಡಿದ್ದಲ್ಲದೆ ಹೆಚ್ಚಿನ ಪರಿಹಾರ ಬೇಕಾಗಿದ್ದಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ಅರ್ಜಿ ಸಲ್ಲಿಸಿ ಪಡೆಯಬಹುದಾಗಿದೆ ಎಂದು ತೀರ್ಪನ್ನು ನೀಡಿದ್ದು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಯಾಗಿ ಸಿದ್ದಾಪುರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಕುಮಾರ್ ಕೆ ಅವರು ಅಭಿಯೋಜನೆ ಪರ ಸಾಕ್ಷಿ ನುಡಿದಿದ್ದರು. ಅಲ್ಲದೆ ಸಾಕ್ಷಿಯನ್ನ ಕರೆತರುವಲ್ಲಿ ನಮ್ಮ ಸಿದ್ದಾಪುರ ಠಾಣೆಯ ASI ಅವರು ಸಹಾಯ ಮಾಡಿದರು. ಅಲ್ಲದೆ ತನಿಖಾ ಸಹಾಯಕರಾಗಿ ರಾಜು ಎಂ ಇವರು ಸಹ ತನಿಖಾಧಿಕಾರಿಗೆ ಸಹಾಯ ಮಾಡಿದರು. ಕೊನೆಯಲ್ಲಿ ಮಾನ್ಯ ನ್ಯಾಯಾಲಯದ ನ್ಯಾಯಾಧೀಶರಾದ ಶ್ರೀ ಕಿರಣ್ ಕಿಣಿ ಅವರು ಆರೋಪಿತನ ದೋಷಿ ಎಂದು ತೀರ್ಮಾನಿಸಿ ಈ ಮೇಲೆ ಹೇಳಿದಂತಹ ಶಿಕ್ಷೆಯನ್ನು ನೀಡಿದ್ದು ಇರುತ್ತದೆ.